ನಾವು ನಮ್ಮ ಪಾರ್ಟಿಯ ಕಾರ್ಯಕರ್ತರು, ಯುವಕರು, ಆಮೇಲೆ ಎಲ್ಲ ವರ್ಗದ ನಾಗರಿಕರನ್ನ ಆಶೀರ್ವಾದ ಆಮೇಲೆ ಬೆಂಬಲ ಪಡ್ಕೊಂಡು ನಮ್ಮ ಅಜ್ಜಾರು ಶಾಮನೂರು ಶಿವಶಂಕರಪ್ಪ ಅವರು ಆಮೇಲೆ ನಮ್ಮ ನಗರ ದೇವತೆ ದುರ್ಗಮ್ಮನ್ನ ಮನಸ್ಸಿನಲ್ಲಿ ಇಟ್ಕೊಂಡು ಇವತ್ತು ನಾಮಿನೇಷನ್ ಫೈಲ್ ಮಾಡ್ತೀವಿ. ದಾವಣಗೆರೆ ದಕ್ಷಿಣ ಹಾಗೆ ಬಾಗಲಕೋಟೆ ಕ್ಷೇತ್ರಗಳ ಉಪಚುನಾವಣೆಗೆ ಕಾಂಗ್ರೆಸ್ನಲ್ಲಿ ಟಿಕೆಟ್ ಹಂಚಿಕೆಯ ಕಗ್ಗಂಟು ಇನ್ನೂ ಬಗೆಹರಿದಿಲ್ಲ. ಇದರ ಮಧ್ಯೆ ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಮಹತ್ವದ ಬೆಳವಣಿಗೆಯಾಗಿದ್ದು, ಶಾಮನೂರು ಶಿವಶಂಕರಪ್ಪ ಅವರ ಮೊಮ್ಮಗ ಸಚಿವ ಎಸ್ ಮಲ್ಲಿಕಾರ್ಜುನ್ ಅವರ ಮಗ ಸಮರ್ಥ ಶಾಮನೂರು ಯಾವುದೇ ಪಕ್ಷದ ಅಡಿಯಲ್ಲಿ ಬಿ ಫಾರಂ ಇಲ್ಲದೇನೆ ನಾಮಪತ್ರ ಸಲ್ಲಿಕೆ ಮಾಡಿದ್ದಾರೆ. ಇಂದು ಬೆಳಗ್ಗೆ ಪೂಜೆ ಪುನಸ್ಕಾರ ಮಾಡಿ ದೇವಸ್ಥಾನಕ್ಕೆ ಹೋಗಿ ಬಂದಾದ್ಮೇಲೆ ತಾಯಿ ಹಾಗೆ ಸಂಸದೆ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ್ ಅವರ ಜೊತೆ ಸೇರಿದ ಹಾಗೆ ಆಪ್ತರ ಜೊತೆ ಸೇರಿ ನಾಮಪತ್ರ ಸಲ್ಲಿಕೆ ಮಾಡಿದ್ದಾರೆ. ಈ ಮೂಲಕ ಟಿಕೆಟ್ ಹಂಚಿಕೆಯ ಗೊಂದಲದ ಮಧ್ಯೆ ಕಾಂಗ್ರೆಸ್ ಹೈಕಮಾಂಡ್ಗೆ ಸೆಡ್ಡು ಹೊಡೆದು ಸಚಿವ ಮಲ್ಲಿಕಾರ್ಜುನ್ ತಮ್ಮ ಮಗನ ಕೈಯಿಂದ ಟಿಕೆಟ್ ಹಂಚಿಕೆ ಮಾಡಿಸಿದ್ದಾರೆ ಅನ್ನೋ ಆರೋಪ ಕೂಡ ಕೇಳಿಬರ್ತಾ ಇದೆ. ಇನ್ನು ನಾಮಪತ್ರ ಸಲ್ಲಿಕೆ ಆದ್ಮೇಲೆ ಮಾತನಾಡಿದ ಸಮರ್ಥ ಶಾಮನೂರು, ಕಾಂಗ್ರೆಸ್ ಬಿ ಫಾರಂ ಸಿಗೋ ಸಂಪೂರ್ಣ ವಿಶ್ವಾಸ ಇದೆ. ಹಬ್ಬದ ದಿನ ಶುಭಗಳಿಗೆ ಅನ್ನೋ ಕಾರಣಕ್ಕೆ ನಾಮಪತ್ರ ಸಲ್ಲಿಕೆ ಮಾಡಿದ್ದೀನಿ. ಸೋಮವಾರ ಮತ್ತೊಮ್ಮೆ ರಾಜ್ಯದ ನಾಯಕರ ಜೊತೆ ಉಮೇದುವಾರಿಕೆ ಕೊಡ್ತೀನಿ ಅಂತ ಸುದ್ದಿಗಾರರ ಜೊತೆ ಮಾತನಾಡಿದ್ರು. ರಂಜಾನ್ ಹಬ್ಬದ ಆರ್ಥಿಕ ಶುಭಾಶಯಗಳು ಅಂತ ಹೇಳಕ್ಕೆ ಇಷ್ಟಪಡ್ತೀವಿ. ಇವತ್ತು 2 ದಿನಗಳು ಕೂಡವೆ ಬಹಳ ಒಳ್ಳೆ ದಿನ. ನಾವು ನಮ್ಮ ಪಾರ್ಟಿಯ ಕಾರ್ಯಕರ್ತರು, ಯುವಕರು, ಆಮೇಲೆ ಎಲ್ಲ ವರ್ಗದ ನಾಗರಿಕರನ್ನ ಆಶೀರ್ವಾದ ಆಮೇಲೆ ಬೆಂಬಲ ಪಡ್ಕೊಂಡು ನಮ್ಮ ಅಜ್ಜಾರು ಶಾಮನೂರು ಶಿವಶಂಕರಪ್ಪ ಅವರು ಆಮೇಲೆ ನಮ್ಮ ನಗರ ದೇವತೆ ದುರ್ಗಮ್ಮನ್ನ ಮನಸ್ಸಿನಲ್ಲಿ ಇಟ್ಕೊಂಡು ಇವತ್ತು ನಾಮಿನೇಷನ್ ಫೈಲ್ ಮಾಡ್ತೀವಿ. ಎಂತ ಪ್ರಶ್ನೆ ಕೇಳ್ತಿದ್ರಿ? ಶಾಮನೂರು ಶಿವಶಂಕರಪ್ಪ ಬಗ್ಗೆ ನೀವು ಓದಿರಾ? ಕಾಂಗ್ರೆಸ್ ಕಟ್ಟಿರೋದೇ ಅವ್ರಿಲ್ಲಿ ಮತ್ತೆ ಕರ್ನಾಟಕದಲ್ಲಿ. ಹ್ಞೂನ್ರಿ, ಆಗತ್ರಿ. ಇವತ್ತಿಲ್ಲ ಅಂದ್ರೆ ನಾಳೆ ಆಗುತ್ತೆ. ನಮ್ಮ ಪಾರ್ಟಿ ಕಾರ್ಯಕರ್ತರು, ಯುವಕರು ಎಲ್ಲರಿಗೂ ಕಾನ್ಫಿಡೆನ್ಸ್ ಐತಿ ನಮಗೆ ಸಿಗ್ತತಿ ಅಂತ. ನಾವೀಗ ಇವತ್ತು ಒಳ್ಳೆ ದಿನ ಅಂತ ಇವತ್ತೇ ಮಾಡಿದ್ದೀವಿ. ಹ್ಞೂನ್ರಿ. ಸಿಗುವ ಭರವಸೆ ತಾತ ಪ್ರತಿನಿಧಿಸಿದಂತ ಕ್ಷೇತ್ರವನ್ನ ನೀವು ಪ್ರತಿನಿಧಿಸ ಹೊರಟಿದ್ದೀರಾ, ಏನ್ ಕನಸಿದೆ ಸರ್? ನಮ್ ತಾತಾರ್ ಏನೇನ್ ಮಾಡಿದ್ರು ನಾವು ಆ ಕೆಲಸಗಳು ಮುಂದುವೈತೀವಿ. ಆಮೇಲೆ ಎಲ್ಲಾರು ಶಾಮನೂರು ಶಿವಶಂಕರಪ್ಪ ಅವರನ್ನ ಅಪ್ಪಾಜಿ ಅಂತಾನೆ ಕರೀತಾರೆ. ಬರೀ ದಾವಣಗೆರೆನಲ್ಲೆಲ್ಲ ಕರ್ನಾಟಕ ಇಂಡಿಯಾನಲ್ಲೂ ಬಹಳ ಜನ ಅಪ್ಪಾಜಿ 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 ಅಂತಾನೆ ಕರೀತಾರೆ. ಅದಕ್ಕೆ ಸುಮಾರು 6 ತಿಂಗಳಿಂದ ಎಲ್ಲಾರು ಚೂರು ಅವರು ಅಪಾರ ಸ್ಥಾನದಲ್ಲಿರೋರು ಒಬ್ರು ವ್ಯಕ್ತಿನ ಕಳ್ಕೊಂಡಂಗಾಗೈತಿ. ನಾವು ಅವಾಗಿಂದ ಅಡ್ಡಾಡ್ಕಂತ ಜನನೇ ಚೂರು ಬಹಳ ಪ್ರೀತಿಸ್ತಿದ್ದಾರೆ ನಮ್ಮನ್ನ. ಯಾಕಂದ್ರೆ ನಾವು ನಮ್ ಕಿವಿರ್ಬೋದು, ನಮ್ ಮೂಗಿರ್ಬೋದು, ಆದ್ರೆ ಅಜ್ಜಾರು ನೆನೆಸ್ತಾರೆ. ಆಮೇಲೆ ಅದೇ ಬೇಡಿಕೆ ಇಡ್ಕಂತಾರೆ. ಅಜ್ಜಾರ್ ಯಾವ ಲೆಕ್ಕಕ್ಕೆ ಬಡವ್ರ ಸೇವೆ ಮಾಡಿದ್ರು, ಎಲ್ಲಾ ವರ್ಗದ ಜನನ ಸೇವೆ ಮಾಡಿದ್ರು, ಅದೇ ಲೆಕ್ಕಕ್ಕೆ ನಾವು ಸೇವೆ ಮಾಡ್ಬೇಕು ಅಂತ ಜನನೇ ನಮಗೆ ಆದೇಶ ಕೊಡ್ತಿದ್ದಾರೆ. ನಾವು ಮುಂದೆ ಮಾಡ್ಕಂತ ಇರ್ತೀವಿ ಅಂತ. ಕಾರ್ಯಕರ್ತರು ಬಹಳ ಜನ ಬರ್ತಾರೆ, 5 ಜನ ಒಳಗೆ ಬರ್ಬೋದ್ರಿ, ಆದ್ರೆ ನೀವು ಬರ್ಬೋದು. ಸರ್, ಈಗ ಅಲ್ಪಸಂಖ್ಯಾತ ಸಮುದಾಯದವರು ಒತ್ತಾಯ ಮಾಡ್ತಾ ಇದ್ರು, ನೀವು ಸಹ ಈಗ ಕಳೆದ 1 ತಿಂಗಳಿಂದ ಇಫ್ತಾರ್ ಕೂಟದಲ್ಲಿ ಭಾಗಿಯಾಗಿ ಎಲ್ಲಾ ನಾಯಕರನ್ನು ವಿಶ್ವಾಸ ತೆಗೆದುಕೊಳ್ಳೋ ಕೆಲಸ ಮಾಡಿದ್ರಿ. ಹೇಗಿದೆ ರೆಸ್ಪಾನ್ಸ್ ನೀವೆಲ್ಲ ಹೋಗಿದ್ದಲ್ಲಿ? ಬಹಳ ಚೆನ್ನಾಗೈತ್ರಿ. ಯಾಕಂದ್ರೆ ಎಲ್ಲಾರು ನಾವು ಹುಟ್ಟು ಬೆಳ್ದೀವಿ ಎಲ್ಲರ ಜೊತೆ. ಎಲ್ಲಾರು ನಮಗೆ ನಮ್ ಮಾವ ಅಂತಾನೆ ಕರ್ಗಿತೀವಿ. ಅದಕ್ಕೆ ಅದರಲ್ಲಿ ಏನು ಸಂಕೋಚ ಇಲ್ಲ. ಅಷ್ಟೇ ಹೇಳಿ ನಾವು ನಮ್ಮ ಮಾತು ಮುಗಿಸ್ತೀವಿ. ಹ್ಞೂನ್ರಿ, ವಿಶ್ವಾಸ ಇದೆ ಅಂತ. ಅಯ್ಯೋ ಹ್ಞೂನ್ರಿ, 100ಕ್ಕೆ 100 ಐತಿ. ನಿಮಗೂ ಐತಿ. Subscribe to One India and never miss an update. Download the One India app now.